ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದಿದ್ದೀನಿ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ಸ್ನೇಹಿತರೆ, ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಗಾದೆನೇ ಇದೆ. ಸೊ ಯಾವಾಗ ಮನೆ ಕಟ್ಟಕ್ಕೆ ಕೈ ಹಾಕ್ತಿರಲ್ಲ, ಸೊ ಆವಾಗ ಗೊತ್ತಾಗುತ್ತೆ ನಿಮಗೆ ಇದರ ಎಷ್ಟು ಇದಿದೆ, ಇದು ಕ್ಲಿಷ್ಟಕರವಾಗಿದೆ ಅಂತ ಹೇಳ್ಬಿಟ್ಟು. ಯಾರ್ಯಾರು ಮನೆ ಕಟ್ಟಿ ಮುಗಿಸಿದ್ದಾರೆ, ಯಾರ್ಯಾರು ಮನೆ ಕಟ್ತಾ ಇದ್ದಾರೆ, ಸೊ ಅವ್ರಿಗೆ ಗೊತ್ತು ಇವ್ರದ ಕತೆ ಏನು ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ಹಣ ಅನ್ನೋದಿದೆಯಲ್ಲ, ಹಣ ಅನ್ನೋದು ನೀರು ತರ ಖರ್ಚಾಗುತ್ತೆ ಯಾವಾಗ ನೀವು ಮನೆ ಕಟ್ಟಕ್ಕೆ ಕೈ ಹಾಕ್ತೀರಾ. ಸೊ ಅದಕ್ಕೆ ನಾನು ಪ್ರತಿಯೊಬ್ಬರಿಗೂ ಯಾರ್ಯಾರು ಇನ್ನು ಮುಂದೆ ಮನೆ ಕಟ್ಟಬೇಕಂತಿದ್ದಾರೆ, ಸೊ ಅವರಿಗೆ ಒಂದು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಎಷ್ಟು ಎಸ್ಟಿಮೇಷನ್ ಮಾಡಿರ್ತೀರಲ್ಲ ನೀವು, ಸ್ವಲ್ಪ ಅದಕ್ಕಿಂತ ಜಾಸ್ತಿನೇ ಅಮೌಂಟ್ ಕೈಯಲ್ಲಿರಲಿ ಸ್ನೇಹಿತರೆ, ಅಥವಾ ರೆಡಿ ಇರಲಿ, ಅಥವಾ ಲೋನ್ ಅಪ್ಲೈ ಮಾಡಿಟ್ಕೊಳ್ಳಿ. ಏನೇ ಮಾಡಿ, ಏನು ಇದು ಮಾಡಿದ್ದೀರಾ, ಪ್ಲಾನ್ ಮಾಡಿದ್ದೀರಾ, ಸೊ ಅದಕ್ಕಿಂತ ಹೆಚ್ಚಿನ ಹಣವು ರೆಡಿ ಇರಲಿ ಸ್ನೇಹಿತರೆ. ಆವಾಗಲೇ ಮಾತ್ರ ನೀವು ಒಂದು ಕನ್ಸ್ಟ್ರಕ್ಷನ್ ಇದಕ್ಕೆ ಕೈ ಹಾಕ್ಬೋದು ಸ್ನೇಹಿತರೆ. ಅದು ತುಂಬಾ ಒಳ್ಳೆ ವಿಚಾರ. ಓಕೆ, ಸೊ ಇನ್ನೊಂದು ವಿಚಾರ ಅಂತಂದ್ರೆ ಸ್ನೇಹಿತರೆ, ಒಂದು ಬಡ ವರ್ಗದವ್ರು ಇರ್ಬೋದು ಅಥವಾ ಒಂದು ಮಧ್ಯಮ ವರ್ಗದವ್ರು ಇರ್ಬೋದು, ಒಂದು ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಒಂದೊಂದು ರೂಪಾಯಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು ರೂಪಾಯಿಯನ್ನು ಕೂಡ ನೀವು ಯೋಚನೆ ಮಾಡಿ ಖರ್ಚು ಮಾಡಬೇಕಾಗತ್ತೆ, ಯಾಕಂದ್ರೆ ಅಷ್ಟೊಂದು ಅಗತ್ಯವಿರುತ್ತೆ ಸ್ನೇಹಿತರೆ. ಸೊ ನಾನೇನು ಹೇಳ್ತೀನಿ ಅಂತಂದ್ರೆ, ಹೆಚ್ಚಿನ ಜನ 80% ಜನ ಈ ರೀತಿ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ನಾಲೆಜ್ ಇಲ್ದೇನೆ ತುಂಬಾ ಅಮೌಂಟನ್ನು ಹಾಳು ಮಾಡ್ತಾರೆ ಸ್ನೇಹಿತರೆ, ಪೋಲ್ ಮಾಡ್ತಾರೆ. ಅದು ವೆಚ್ಚದಲ್ಲಿ ಜಾಸ್ತಿ ಆಗೋಗ್ಬೋದು, ಅಥವಾ ಪೋಲ್ ಆಗ್ಬೋದು, ಇಲ್ಲ ಅಂತಂದ್ರೆ ಯಾರೋ ನಿಮಗೆ ಹೆಚ್ಚಿನ ಚಾರ್ಜಸ್ ಅನ್ನ ಮಾಡ್ಬೋದು ಸ್ನೇಹಿತರೆ. ಸೊ ಈ ರೀತಿ ತುಂಬಾ ಅರೌಂಡ್ 20% ಹಣವನ್ನು ನೀವು ಹೆಚ್ಚಿಗೆ ಪೋಲ್ ಮಾಡ್ತಿರಲ್ಲ, ಖರ್ಚು ಮಾಡ್ತೀರಾ ಸ್ನೇಹಿತರೆ. ಸೊ ನಾನು ಈ ಸೀರೀಸ್ ಅಲ್ಲಿ ಈ ಹಣ ಉಳಿತಾಯ, ಕನ್ಸ್ಟ್ರಕ್ಷನ್ ಅಲ್ಲಿ ಹಣ ಉಳಿತಾಯ ರೆಗ್ಯುಲರ್ ಸೀರೀಸ್ ತಗೊಂಡ್ಬರ್ತೀನಿ. ಸೊ ಇದರಲ್ಲಿ ತುಂಬಾ ಟಿಪ್ಸ್ ಗಳನ್ನ ಕೊಡ್ತೀನಿ ಸ್ನೇಹಿತರೆ. ನೀವು ಯಾವ ಸೆಕ್ಷನ್ ಅಲ್ಲಿ ದುಡ್ಡನ್ನು ಉಳಿಸಬಹುದು ಅಂತ ಸ್ನೇಹಿತರೆ. ನಾನು ಗ್ಯಾರಂಟಿಯಾಗಿ ಹೇಳ್ತೀನಿ, ನೀವು ಲಕ್ಷಾಂತರ ರೂಪಾಯಿನ ಈ ವಿಡಿಯೋನ ಪೂರ್ತಿ ನೋಡೋದ್ರ ಮೂಲಕ ಉಳಿಸಬಹುದು ಸ್ನೇಹಿತರೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಇನ್ನೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬಾ ಜನ ನನಗೆ ಆಕ್ಚುಲಿ ಕಮೆಂಟ್ ಸೆಕ್ಷನ್ ಕೇಳ್ತಾರೆ, ನೀನೇನ್ ಗುರು ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಸಿವಿಲ್ ಇಂಜಿನಿಯರಾ, ನೀನ್ ಇಷ್ಟೊಂದು ಇದು ಕೊಡ್ತೀಯಾ ಹಂಗೆ ಅಂತ ತುಂಬಾ ಜನ ಕೇಳ್ತಾರೆ. ಡೆಫಿನೆಟ್ಲಿ ನಾನು ಆಕ್ಚುಲಿ 12 years ಕನ್ಸ್ಟ್ರಕ್ಷನ್ ಕಂಪನಿ ಕೆಲಸ ಮಾಡಿದ್ದೀನಿ, ಬಟ್ ಇವಾಗ ಕೆಲಸ ಮಾಡ್ತಾ ಇಲ್ಲ. ನಾನು ಕ್ವಿಟ್ ಮಾಡಿಬಿಟ್ಟು ನಂದೇ ಆದ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಸೊ ನಾನು ಆ ನಾಲೆಜ್ ಮೇಲೆ ನಿಮಗೆ ಈ ಟಿಪ್ಸ್ ಗಳನ್ನ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಇನ್ನೊಂದು ವಿಚಾರ ಏನಂತಂದ್ರೆ, ನಾನೇನು ಟಿಪ್ಸ್ ಗಳನ್ನ ಹೇಳ್ತೀನಲ್ಲ, ಇದು ಟೆಕ್ನಿಕಲ್ಗಿಂತ ರಿಯಲ್ ವರ್ಲ್ಡ್ ಎಕ್ಸ್ಪೀರಿಯನ್ಸ್ಗೆ ತುಂಬಾ ಹೊಂದ್ಕೊಂಡಿರುವಂಥದ್ದು. ನಾನು ಇಷ್ಟು ವರ್ಷದಿಂದ ಕನ್ಸ್ಟ್ರಕ್ಷನ್ ಮಾಡಿದಾಗ ನಮಗೆ ಗೊತ್ತಿರುತ್ತೆ ಯಾವುದು ಸರಿಯಾಗಿ ವರ್ಕ್ ಆಗುತ್ತೆ, ಯಾವುದು ಸರಿಯಾಗಿ ವರ್ಕ್ ಆಗಲ್ಲ ಅಂತ. ಕೆಲವೊಂದ್ಸರಿ ಟೆಕ್ನಿಕಲ್ ಆಗಿ ಯೂಸ್ ಮಾಡಿರೋದು ಕೂಡ ಸರಿಯಾಗಿ ವರ್ಕ್ ಆಗಲ್ಲ. ಕೆಲವೊಂದು ಕಡೆ ನಾವು ನಮ್ಮ ಬುದ್ಧಿ ಯೋಚನೆ ಮಾಡಿರ್ತೇವೆ, ಅದು ತುಂಬಾ ವರ್ಕ್ ಆಗಿರುತ್ತೆ. ಸೊ ಈ ರಿಯಲ್ ವರ್ಲ್ಡ್ ಎಕ್ಸ್ಪೀರಿಯನ್ಸ್ ಮೂಲಕ ನಾನು ಈ ಟಿಪ್ಸ್ಗಳನ್ನ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಮೊದಲನೇ ಟಿಪ್ಸ್ ಬಂದ್ಬಿಟ್ಟು, ದಯವಿಟ್ಟು ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ಕೊಡಬೇಕಾದ್ರೆ ಲೇಬರ್ ಕಾಂಟ್ರಾಕ್ಟ್ ಅನ್ನ ಕೊಡಿ ಸ್ನೇಹಿತರೆ. ಲೇಬರ್ ಕಾಂಟ್ರಾಕ್ಟರ್ ಅಂತಂದ್ರೆ ಲೇಬರ್ ಅನ್ನ ಅವ್ರು ಯಾರಿಗೆ ನೀವು ಕಾಂಟ್ರಾಕ್ಟ್ ಕೊಡ್ತಿದ್ರೋ ಅವ್ರು ಮಾಡ್ಕೊಡ್ಬೇಕು. ಏನ್ ಮಟೀರಿಯಲ್ಸ್ ಇದೆ ಅದನ್ನ ನೀವು ಕೊಡಿಸ್ಬೇಕಾಗಿರುತ್ತೆ ಸ್ನೇಹಿತರೆ. ಡೆಫಿನೆಟ್ಲಿ ನಿಮ್ಮಲ್ಲಿ ತುಂಬಾ ಜನರಿಗೆ ಸಮಯ ಇರಲ್ಲ, ಯಾವ ಮಟೀರಿಯಲ್ಸ್ ಕೊಡಿಸ್ಬೇಕು ಯಾವ್ದು ಗೊತ್ತಿರಲ್ಲ. ದಯವಿಟ್ಟು ಅದನ್ನ ತಿಳ್ಕೊಂಡು ಕೊಡಿಸೋದು ತುಂಬಾ ಒಳ್ಳೇದು. ಇಲ್ಲ ಅಂತಂದ್ರೆ ಯಾರಾದ್ರೂ ಗೊತ್ತಿರೋರೊಬ್ಬರನ್ನ ನಿಮ್ಮ ಕಡೆಯಿಂದ ಅಪಾಯಿಂಟ್ ಮಾಡೋದು ತುಂಬಾ ಒಳ್ಳೇದು ಸ್ನೇಹಿತರೆ. ಯಾಕಂತಂದ್ರೆ ತುಂಬಾ ಸಮಯದಲ್ಲಿ, ತುಂಬಾ ಕೇಸಸ್ ಅಲ್ಲಿ ನೀವು ಸೇಮ್ ಅಮೌಂಟ್ ಅನ್ನು ಪೇ ಮಾಡಿರ್ತೀರ, ಬಟ್ ನೀವು ಬಯಸಿದಂತಹ ಮಟೀರಿಯಲ್ ಅನ್ನ ನಿಮ್ಮ ಕಾಂಟ್ರಾಕ್ಟರ್ ಯೂಸ್ ಮಾಡಿರಲ್ಲ ಸ್ನೇಹಿತರೆ. ಸೊ ಇದನ್ನ ಅವಾಯ್ಡ್ ಮಾಡಿಬಿಟ್ಟು ಒಂದು ಉತ್ತಮವಾದ ಮಟೀರಿಯಲ್ಸ್ ಗಳನ್ನ ನಿಮ್ಮ ಇದಕ್ಕೆ ಒದಗಿಸಬೇಕಂತಂದ್ರೆ ಈ ಲೇಬರ್ ಕಾಂಟ್ರಾಕ್ಟ್ ಹೋಗೋದು ತುಂಬಾ ಒಳ್ಳೆಯದು ಸ್ನೇಹಿತರೆ. ಇದರಿಂದ ಏನಾಗುತ್ತೆ ಗೊತ್ತಾ, ಇದರಿಂದ ಕಾಸ್ಟ್ ಅಲ್ಲಿ ಕೂಡ ಕಡಿಮೆ ಇದಾಗುತ್ತೆ, ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಮನೆಗೆ ಉತ್ತಮವಾದ ಪ್ರಾಡಕ್ಟ್ಗಳು ಸಿಗುತ್ತೆ ಸ್ನೇಹಿತರೆ. ಪ್ರಾಡಕ್ಟ್ಗಳು ಅಂತಂದ್ರೆ ಉತ್ತಮವಾದ ವಸ್ತುಗಳನ್ನು ನೀವು ಹಾಕಿ ನಿಮ್ಮ ಮನೆಯ ನಿರ್ಮಾಣವನ್ನು ಮಾಡಬಹುದು ಸ್ನೇಹಿತರೆ. ಎರಡನೇದಾಗಿ, ದಯವಿಟ್ಟು ಎಮ್ ಸ್ಯಾಂಡ್ ಅನ್ನ ಯೂಸ್ ಮಾಡಿ ಸ್ನೇಹಿತರೆ. ಹೌದು, ಓನ್ಲಿ ಸಿಟೀಸ್ಗಳಲ್ಲಿ ಮಾತ್ರ ಎಮ್ ಸ್ಯಾಂಡ್ ಯೂಸ್ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಹಳ್ಳಿಗಳಲ್ಲಿ, ಚಿಕ್ಕ ಪುಟ್ಟ ಊರುಗಳಲ್ಲಿ ಎಮ್ ಸ್ಯಾಂಡ್ ಅನ್ನು ಯೂಸ್ ಮಾಡ್ತಿಲ್ಲ. ಈಗಲೂ ಕೂಡ ಮರಳು ಮೇಲೆ ನಿರ್ಭರವಾಗಿದ್ದಾರೆ. ಮರಳು ರೇಟ್ ಗೊತ್ತಾ ನಿಮಗೆ, ಆಲ್ಮೋಸ್ಟ್ 25,000 ಇಂದ ಒಂದು ಲೋಡ್ 50,000 ಕೂಡ ಹೋಗುತ್ತೆ. ಸೊ ಅಷ್ಟೊಂದು ಖರ್ಚು ಮಾಡೋ ಬದಲು ಎಮ್ ಸ್ಯಾಂಡ್ ಅನ್ನ ಯೂಸ್ ಮಾಡಿ ಸ್ನೇಹಿತರೆ. ತುಂಬಾ ಜನರಿಗೆ ಎಮ್ ಸ್ಯಾಂಡ್ ಬಗ್ಗೆ ಇನ್ನು ನಾಲೆಜ್ ಇಲ್ಲ. ಇನ್ನು ಊರ್ ಕಡೆ, ಬೇರೆ ಬೇರೆ ಊರ್ ಕಡೆ ಇನ್ನು ಮೇಸ್ತ್ರಿಗಳಿಗೂ ಕೂಡ ಅದನ್ನ ಹೆಂಗೆ ಯೂಸ್ ಮಾಡೋದು ಅಂತ ಕೂಡ ಗೊತ್ತಿಲ್ಲ. ದಯವಿಟ್ಟು ಅದನ್ನ ತಿಳ್ಕೊಂಡಿರೋ ಮೇಸ್ತ್ರಿಯನ್ನು ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ಎಮ್ ಸ್ಯಾಂಡ್ ಅನ್ನು ಯೂಸ್ ಮಾಡಿ. ಇಲ್ಲ ಅಷ್ಟು ಮರಳು ಬೇಕೇ ಬೇಕು ಅಂತಂದ್ರೆ ಒಂದು ಲೋಡ್ ಮರಳು ಹಾಕೊಂಡು ಅದನ್ನ ಮಿಶ್ರಣ ಮಾಡಿ ಕೂಡ ಯೂಸ್ ಮಾಡಬಹುದು ಸ್ನೇಹಿತರೆ. ಬಟ್ ನಾನೇನ್ ಹೇಳ್ತೀನಿ ಅಂತಂದ್ರೆ, ಡೆಫಿನೆಟ್ಲಿ ಎಮ್ ಸ್ಯಾಂಡ್ ಅನ್ನು ಯೂಸ್ ಮಾಡಬಹುದು, ಬಟ್ ಎಮ್ ಸ್ಯಾಂಡ್ ಅನ್ನು ಚೂಸ್ ಮಾಡ್ಬೇಕಾದ್ರೆ ತುಂಬಾ ತೆಳ್ಳಗೂ ಇರಬಾರ್ದು, ತುಂಬಾ ನುಣುಪಾದದ್ದು ಇರಬಾರ್ದು, ತುಂಬಾ ಕಡಿಯಾದದ್ದು ಇರಬಾರ್ದು, ಮೀಡಿಯಂ ಆಗಿರುವಂತಹ ಎಮ್ ಸ್ಯಾಂಡ್ ಅನ್ನು ಯೂಸ್ ಮಾಡಬೇಕು ಸ್ನೇಹಿತರೆ. ನಾನು ಯಾಕೆ ಎಮ್ ಸ್ಯಾಂಡ್ ಬಗ್ಗೆ ಹೇಳ್ತೇನೆ ಅಂದ್ರೆ, ನೀವು ಒಂದು ಲೋಡ್ ಮರಳು ತರೋದ್ರಲ್ಲಿ 3 ಲೋಡ್ ಎಮ್ ಸ್ಯಾಂಡ್ ಅನ್ನ ತರಬಹುದು ಸ್ನೇಹಿತರೆ. ನಿಜವಾಗ್ಲೂ ತುಂಬಾನೇ ಉಳಿತಾಯ ಆಗುತ್ತೆ, ಕನ್ಸ್ಟ್ರಕ್ಷನ್ ಕೂಡ ಚೆನ್ನಾಗೇ ಬರುತ್ತೆ. ಅದ್ರ ಬಗ್ಗೆ ಮಿಸ್ಕನ್ಸೆಪ್ಷನ್ ಇದೆ, ಚೆನ್ನಾಗಿ ಬರಲ್ಲ ಹಂಗೆ ಏನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ, ಆರಾಮಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಇನ್ನು ಬಂದು ಬ್ರಿಕ್ಸ್, ಹಾಲೋ ಬ್ಲಾಕ್, ಸಿಮೆಂಟ್ ಬ್ಲಾಕ್ ಅಂತ ಹೇಳ್ತಾರಲ್ಲ, ಸಾಲಿಡ್ ಬ್ಲಾಕ್ ಅಂತ ಹೇಳ್ತಾರೆ. ದಯವಿಟ್ಟು ಕಮರ್ಷಿಯಲ್ ಕನ್ಸ್ಟ್ರಕ್ಷನ್ ಬಿಟ್ಬಿಟ್ಟು ರೆಸಿಡೆನ್ಷಿಯಲ್ ಕನ್ಸ್ಟ್ರಕ್ಷನ್ಗೆ 6 ಇಂಚಿನ ಬ್ಲಾಕ್ಸ್ ಅನ್ನ
ಸಾಲಿಡ್ ಬ್ಲಾಕ್ಸ್ ಅನ್ನು ಯೂಸ್ ಮಾಡೋದು ರೆಕಮೆಂಡೆಡ್ ಸ್ನೇಹಿತರೆ. ಸುಮ್ಮನೆ ಯಾರು ಹೇಳ್ತಾರೆ ಅಂತ ಹೇಳ್ಬಿಟ್ಟು 8 ಇಂಚಸ್ ಯೂಸ್ ಮಾಡೋದು, 10 ಇಂಚಸ್ ಯೂಸ್ ಮಾಡೋದು, ಇಲ್ಲ ಊರ್ ಕಡೆ ಎಲ್ಲ ಕಲ್ಲುಗಳನ್ನು ಯೂಸ್ ಮಾಡ್ತಾರೆ, ಕಲ್ಲುಗಳನ್ನು ಯೂಸ್ ಮಾಡೋದು ಸುಮ್ಮನೆ ಅವೆಲ್ಲ ವೇಸ್ಟ್ ಸ್ನೇಹಿತರೆ. ಅದರಿಂದ ಕಾಸ್ಟ್ ಜಾಸ್ತಿ ಆಗುತ್ತೆ ಬಿಟ್ಟರೆ ಯಾವುದೇ ರೀತಿ ಪ್ರಯೋಜನ ಇಲ್ಲ. ನಿಮ್ಮ ಹೋಲ್ ಬಿಲ್ಡಿಂಗ್ ನಿಂತಿರೋದು ಕಾಲಮ್ಗಳು, ಬೀಮ್ಗಳು, ಸೊ ಈ ಸ್ಟ್ರಕ್ಚರ್ ಮೇಲೆ ನಿಂತಿರುತ್ತೆ. ಸೊ ಇಲ್ಲಿ ನಿಮ್ಮನ್ನ ಕವರ್ ಮಾಡೋ ಕೆಲಸ ಮಾತ್ರ ಈ ಬ್ರಿಕ್ಸ್ಗಳು ಮಾಡ್ತವೆ. ಸೊ ಆದ್ದರಿಂದ 6 ಇಂಚಸ್ ಬ್ರಿಕ್ಸ್ ಅನ್ನ ಯೂಸ್ ಮಾಡ್ಬೋದು ಸ್ನೇಹಿತರೆ. ಇದರಿಂದ ತುಂಬಾನೇ ಕಾಸ್ಟ್ ಕಟಿಂಗ್ ಆಗುತ್ತೆ, ಕನ್ಸ್ಟ್ರಕ್ಷನ್ಗೂ ಕೂಡ ಒಳ್ಳೆಯದು ಸ್ನೇಹಿತರೆ. ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಕನ್ಸಿಲ್ಡ್ ಬೀಮ್. ಹೌದು, ಕನ್ಸಿಲ್ಡ್ ಬೀಮ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಫಾರ್ ಎಕ್ಸಾಂಪಲ್ ನಿಮ್ದು ಒಂದು ರೂಮ್ ಇದೆ ಅನ್ಕೊಳ್ಳಿ, ಅಲ್ಲಿ ಮಧ್ಯದಲ್ಲೆಲ್ಲ ಬೀಮ್ಗಳನ್ನು ತೊಗೊಂಡೋಗ್ಬಿಟ್ಟು ಅದನ್ನು ತುಂಬಾ ವರ್ಸ್ಟ್ ಆಗಿ ಕಾಣಿಸುತ್ತೆ. ತುಂಬಾ ಕಡೆಯಲ್ಲಿ ಮಾಡ್ತಾರೆ, ಪಾರ್ಕಿಂಗ್ಗಳಲ್ಲಿ, ದೊಡ್ಡ ದೊಡ್ಡ ರೂಮ್ಗಳಲ್ಲಿ, ಹಾಲ್ಗಳಿರೋ ಕಡೆಯಲ್ಲಿ ಮಧ್ಯದಲ್ಲಿ ಬೀಮ್ಗಳನ್ನೆಲ್ಲ ತಗೊಂಡು ಹೋಗ್ತಾರೆ. ಅದರಿಂದ ವರ್ಸ್ಟ್ ಆಗಿ ಕಾಣೋದಂದೇ ಅಲ್ಲದೆ ಅದರಿಂದ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ. ದಯವಿಟ್ಟು ಕನ್ಸಿಲ್ಡ್ ಬೀಮ್ ಅನ್ನ ಯೂಸ್ ಮಾಡಿ. ಕನ್ಸಿಲ್ಡ್ ಬೀಮ್ ಅಂದ್ರೆ ಏನು ಮೋಲ್ಡ್ ಹಾಕಿರ್ತಾರಲ್ಲ, ಮೋಲ್ಡ್ ಒಳಗಡೆ ಒಂದು ಬೀಮ್ ಅನ್ನ ತಗೊಂಡೋಗ್ಲಾಗುತ್ತೆ. ಇದನ್ನು ಯೂಸ್ ಮಾಡೋದ್ರಿಂದ ಕಾಸ್ಟ್ ಕಟಿಂಗ್ ಒಂದೇ ಅಲ್ಲದೆ ತುಂಬಾ ನೀಟಾಗಿ ಕೂಡ ಕಾಣಿಸುತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಟಿಪ್ಸ್ ಬಂದ್ಬಿಟ್ಟು ಕನ್ಸ್ಟ್ರಕ್ಷನ್ ಅಲ್ಲಿ ತುಂಬಾ ವಾಟರ್ ಪ್ರೂಫಿಂಗ್ ಏಜೆಂಟ್ ಗಳನ್ನ ಯೂಸ್ ಮಾಡಬೇಡಿ ಸ್ನೇಹಿತರೆ. ಹೌದು, ಕಂಪನಿಗಳು ಹೇಳ್ತಾರೆ 5 ಬ್ಯಾಗ್ಗೆ ಒಂದೊಂದು ಲೀಟರ್ನ ಹಾಕಿ ಅಂತ ಹೇಳ್ಬಿಟ್ಟು. ಸೊ ಅವ್ರು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಪ್ರತಿ ಕನ್ಸ್ಟ್ರಕ್ಷನ್ ಎಲ್ಲಾ ಕಡೆ 5 ಬ್ಯಾಗ್ಗೆ ಒಂದೊಂದು ಲೀಟರ್ ವಾಟರ್ ಪ್ರೂಫಿಂಗ್ ಏಜೆಂಟ್ ಅನ್ನ ಹೊಯ್ಕೊಂತ ಹೋಗ್ಬೇಡಿ. ಫಸ್ಟ್ ಆಫ್ ಆಲ್ ತುಂಬಾ ಕಾಸ್ಟ್ಲಿ ಇರುತ್ತೆ. ಅದನ್ನು ಯೂಸ್ ಮಾಡೋದ್ರಿಂದ ನಾನು ಹೇಳ್ತೀನಿ ಕೇಳಿ, 50% ಅಂತ ಏನು ಉಪಯೋಗ ಇಲ್ಲ ಸ್ನೇಹಿತರೆ. ಯಾವಾಗ ಲೀಕೇಜ್ ಆಗಬೇಕು ಹಾಗೆ ಆಗುತ್ತೆ, ಯಾವಾಗ ಸಮಸ್ಯೆ ಆಗಬೇಕು ಹಾಗೆ ಆಗುತ್ತೆ, ಯಾವಾಗ ಸಮಸ್ಯೆ ಆಗೋದು ಆಗೋದಿಲ್ಲ. ಸೊ ಅದ್ರ ಬದಲು ದಯವಿಟ್ಟು ಎಕ್ಸ್ಟೀರಿಯರ್ ವಾಟರ್ ಪ್ರೂಫಿಂಗ್ ಅನ್ನು ಯೂಸ್ ಮಾಡಿ ಸ್ನೇಹಿತರೆ. ಒಂದ್ಸತಿ ನಿಮ್ ಕನ್ಸ್ಟ್ರಕ್ಷನ್ ಮುಗೀತಾ, ರೂಫ್ ಮೇಲೆ ಯಾವುದೇ ರೀತಿ ಮೇಲ್ಗಡೆ ಏನು ಶೀಟ್ ಹಾಕ್ಸ್ತಾ ಇಲ್ಲ, ಏನು ಇಲ್ಲ, ಓಪನ್ ಬಿಡ್ತಿದ್ರೆ ಅಂದ್ರೆ ದಯವಿಟ್ಟು ಆವಾಗ ಯಾವ ಕಂಪ್ನಿದವರು ಇರ್ಬೋದು, ಡಾಕ್ಟರ್ ಫಿಕ್ಸಿಟ್ ಇರ್ಬೋದು, ಫಾಸ್ಟ್ರಾಕ್ ಇರ್ಬೋದು, ABB ಇರ್ಬೋದು, ಯಾವುದೇ ಕಂಪ್ನಿಯ ವಾಟರ್ ಪ್ರೂಫಿಂಗ್ ಏಜೆಂಟ್ ಅನ್ನ ನೀವು ಅಪ್ಲೈ ಮಾಡಿ ಸ್ನೇಹಿತರೆ. ಹೇಗೆ ನೀವು ಪ್ಲಾಸ್ಟರಿಂಗ್ ಮಾಡ್ತಿರಲ್ವಾ, ಸೊ ಅದೇ ರೀತಿ ಬರುತ್ತೆ. ಪೇಂಟಿಂಗ್ ಮಾಡ್ತಿರಲ್ವಾ, ಸೊ ಅದೇ ರೀತಿ ವಾಟರ್ ಪ್ರೂಫಿಂಗ್ ಏಜೆಂಟ್ಗಳು ಬರ್ತವೆ. ಅದನ್ನ ಎಕ್ಸ್ಟೀರಿಯರ್ ಆಗಿ ಅಪ್ಲೈ ಮಾಡಿ, ಅಥವಾ ವಾಟರ್ ಪ್ರೂಫಿಂಗ್ ಕಂಪ್ನಿಗಳಿದೆ ಅವ್ರನ್ನ ಕರ್ಸ್ಬಿಟ್ಟು ಮಾಡಿ. ಸೊ ಇದರಿಂದ ಉಪಯೋಗ ಇದೆ ಬಿಟ್ರೆ ನೀವು ಕನ್ಸ್ಟ್ರಕ್ಷನ್ ಮಾಡ್ತಾ ಮಿಕ್ಸ್ ಮಾಡ್ಕೊಂತಿರ್ಗುತ್ತಾ, ಇದರಿಂದ ನಿಜವಾಗ್ಲೂ ನಯಾ ಪೈಸೆ ಉಪಯೋಗ ಇಲ್ಲ ಸ್ನೇಹಿತರೆ. ಸೊ ಅದ್ರ ಬದಲು ಪೇಂಟಿಂಗ್ ಅಲ್ಲೇ ವಾಟರ್ ಪ್ರೂಫಿಂಗ್ ಪೇಂಟ್ಗಳು ಬರ್ತಾ ಇದೆ, ಬರ್ಜರ್ ಅವ್ರದ್ದು ವಾಟರ್ ಪ್ರೂಫ್ ಶೀಲ್ಡ್ ಅಂತ ಬರುತ್ತೆ. ಸೊ ಅದನ್ನು ಕೂಡ ಯೂಸ್ ಮಾಡಬಹುದು ಸ್ನೇಹಿತರೆ. ಮನೆಗಳಲ್ಲಿ ವಿಂಡೋಸ್ಗೆ ವುಡನ್ ಶಟರ್ಸ್ ಯೂಸ್ ಮಾಡೋ ಬದಲು ದಯವಿಟ್ಟು ಮಾಡರ್ನ್ ಟೆಕ್ನಾಲಜಿಯ ಅಲ್ಯೂಮಿನಿಯಂ ಸ್ಲೈಡಿಂಗ್ ವಿಂಡೋಸ್ ವಿತ್ ಮಸ್ಕಿಟೋ ನೆಟ್ ಬರುತ್ತೆ. ಅಲ್ಯೂಮಿನಿಯಂ ಇರ್ಬೋದು, CPUs ಕೂಡ ಬರ್ತಾ ಇದೆ ಇವಾಗ, ಅದನ್ನು ಯೂಸ್ ಮಾಡಬಹುದು ಸ್ನೇಹಿತರೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ, ಕಾಸ್ಟ್ ಕೂಡ ತುಂಬಾ ಕಡಿಮೆ ಇರುತ್ತೆ. ಲೆಸ್ ಕಾಸ್ಟ್ ಬೆಸ್ಟ್ ಎಫಿಷಿಯನ್ಸಿ ಅಂತ ಹೇಳಕ್ ಇಷ್ಟಪಡ್ತೇನೆ ಸ್ನೇಹಿತರೆ. ಈ ವುಡನ್ ವಿಂಡೋಗಳು ಓಪನ್ ಮಾಡೋಕೆ ಜಾಗನೂ ಬೇಕು, ಪ್ಲಸ್ ಅದಕ್ಕೆ ಮಸ್ಕಿಟೋ ಮೆಸ್ಗಳನ್ನು ಕೂಡ ಸಪರೇಟ್ ಆಗಿ ಹಾಕಿಸ್ಬೇಕಾಗತ್ತೆ. ಸೊ ಕಾಸ್ಟ್ ಕೂಡ ಜಾಸ್ತಿ ಸ್ನೇಹಿತರೆ. ಮುಂದಿನ ಟಿಪ್ಸ್ ಬಂದ್ಬಿಟ್ಟು ಸಂಪಿನ ಕೆಪಾಸಿಟಿ 6,000 to 7,000 ರೆಕಮೆಂಡೆಡ್ ಸ್ನೇಹಿತರೆ. ಜಾಗ ಇದೆ ಅಂತ ಹೇಳ್ಬಿಟ್ಟು 10,000 ತನಕ ತಗೊಂಡು ಹೋಗೋದು ನಿಜವಾಗ್ಲೂ ಅದು ಒಳ್ಳೇದಲ್ಲ. ಅಷ್ಟೊಂದು ಬೇಕಾಗೂ ಇಲ್ಲ, ಅಷ್ಟೊಂದು ವೇಸ್ಟ್ ಮಾಡೋ ಬದಲು ದಯವಿಟ್ಟು 5,000, 6,000, 7,000 ಈ ರೀತಿಯಲ್ಲಿ ಮಾಡೋದು ತುಂಬಾ ಒಳ್ಳೇದು ಸ್ನೇಹಿತರೆ. ಹಾಗೆ ಮನೆಗಳಿಗೆ ಎಂಟೈರ್ ಆಗಿ ಎಲ್ಲಾ ಕಡೆ ವುಡನ್ ಡೋರ್ಗಳನ್ನು ಯೂಸ್ ಮಾಡಬಹುದು. ಮೇನ್ ಡೋರ್ಗೆ ವುಡನ್ ಡೋರ್ ನ ಯೂಸ್ ಮಾಡಿ, ಒಳಗಡೆ ಎಲ್ಲಾ ಕಡೆ ಮೋಲ್ಡೆಡ್ ಪ್ಯಾನಲ್ ಡೋರ್ಗಳನ್ನು ಯೂಸ್ ಮಾಡಿ ಸ್ನೇಹಿತರೆ. ಇದು ಕಾಸ್ಟ್ ಅಲ್ಲೂ ಕೂಡ ಕಡಿಮೆ, ನೋಡ್ಲಿಕ್ಕೂ ಚೆನ್ನಾಗಿರುತ್ತೆ, ವಾಟರ್ ಪ್ರೂಫಿಂಗ್ ಸಿಗುತ್ತೆ, ಡಿಫ್ರೆಂಟ್ ಆಗಿರುತ್ತೆ, ಬೆಸ್ಟ್ ಸ್ನೇಹಿತರೆ. ಕಾಸ್ಟ್ ಕಟಿಂಗ್ ಕೂಡ ಹೌದು ಸ್ನೇಹಿತರೆ. ನೆಕ್ಸ್ಟ್ ಬಂದು ಸ್ವಿಚ್ ಬೋರ್ಡ್ಗಳನ್ನು ಪ್ಲೇಸ್ ಮಾಡಬೇಕಾದ್ರೆ ದಯವಿಟ್ಟು ಮುಂಚೆನೆ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ನಾವು ಯಾವ ವಸ್ತುಗಳನ್ನು ಎಲ್ಲಿ ತಂದಿಡ್ಬೋದು, ಯಾವ ಅಪ್ಲೈನ್ಸಸ್ನ ಎಲ್ಲಿಡ್ತೀವಿ, ಆ ಕಿಚನಲ್ಲಿ ಯಾವ್ಯಾವ ವಸ್ತುಗಳು ಏನು ಬರೋದು, ಒಂದು ಮೈಂಡಲ್ಲಿ ನಾಲೆಜ್ ಇರುತ್ತೆ ತಾನೆ. ನೀವು ಮೈಂಡಲ್ಲಿ ಯೋಚನೆ ಮಾಡಿರ್ತೀರ, ನಾನು ಇದನ್ನು ಇಲ್ಲಿಡ್ತೀನಿ, ಇಲ್ಲೊಂದು ಮಷಿನ್ ಬರ್ಬೋದು. ಸೊ ದಯವಿಟ್ಟು ಎಲ್ಲಿ ಅಪ್ಲೈನ್ಸಸ್ ಬರ್ತವೆ, ಎಲ್ಲಿ ರಿಕ್ವೈರ್ಡ್ ಇದೆ ಅಲ್ಲಿ ಮಾತ್ರ ಸ್ವಿಚ್ ಬೋರ್ಡ್ಗಳನ್ನು ಫಿಕ್ಸ್ ಮಾಡಿ ಸ್ನೇಹಿತರೆ. ಮನೆಗೆ ಎಲ್ಲ ಕಡೆ ಮೂಲೆಗೆ ಒಂದೊಂದು ಮಾಡೋದ್ರಿಂದ ಯಾವುದೇ ರೀತಿ ಪ್ರಯೋಜನ ಇಲ್ಲ. ಇದರಿಂದ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ, ವೈರ್ಗಳೆಲ್ಲ ತುಂಬಾ ಕಾಸ್ಟ್ ಇರುತ್ತೆ. ಸೊ ಈ ರೀತಿ ಯೋಚನೆ ಮಾಡಿ ಸ್ವಿಚ್ ಬೋರ್ಡ್ ಅನ್ನ ಪ್ಲೇಸ್ ಮಾಡೋದ್ರ ಮೂಲಕ ನೀವು ಕಾಸ್ಟ್ ಕಟಿಂಗ್ ಮಾಡಬಹುದು ಸ್ನೇಹಿತರೆ. ಕೊನೆಯದಾಗಿ ಪ್ಲಂಬಿಂಗ್ ಇರ್ಬೋದು, ಎಲೆಕ್ಟ್ರಿಕಲ್ ಇರ್ಬೋದು, ಪೇಂಟಿಂಗ್ ಅಲ್ಲಿ ಇರ್ಬೋದು, ನೀವು ಒಂದು ವೇಳೆ ಲೇಬರ್ ಕಾಂಟ್ರಾಕ್ಟ್ ಕೊಟ್ಟಾಗ ಈ ಒಂದು ಏನು ವರ್ಕರ್ಸ್ ಇರ್ತಾರಲ್ಲ ಅವ್ರು ನಿಮಗೆ ಲಿಸ್ಟ್ಗಳನ್ನು ಕೊಡ್ತಾರೆ. ಒಂದು ಲಿಸ್ಟ್ ಬೇಕು, ಇಷ್ಟು ಪ್ಲಂಬಿಂಗ್ ಫಿಟ್ಟಿಂಗ್ಸ್ ಬೇಕು, ಇಷ್ಟು ಕರೆಂಟ್ ಇಂದು ಫಿಟ್ಟಿಂಗ್ಸ್ಗಳು ಬೇಕು. ಸೊ ಇವರು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಅಗತ್ಯಕ್ಕಿಂತ ಜಾಸ್ತಿ ಅರೌಂಡ್ 20 to 30% ಎಕ್ಸ್ಟ್ರಾ ಇದನ್ನ ಬರ್ತಾರೆ ಸ್ನೇಹಿತರೆ. ಫಾರ್ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಒಂದು 25 ಮೀಟರ್ಸ್ ವೈರ್ ಬೇಕು. ಸೊ ಆವಾಗ ನಿಮ್ಮ ಎಲೆಕ್ಟ್ರಿಷಿಯನ್ ಏನು ಹೇಳ್ತಾನೆ ಗೊತ್ತಾ, ಒಂದು 30 ಮೀಟರ್ಸ್ ತಂದ್ಬಿಡೋಣ, ಬೇರೆ ಕಡೆ ಎಲ್ಲಾದ್ರೂ ಬೇಕಾಗುತ್ತೆ, ಇಲ್ಲೇ ಬೇಕಾಗುತ್ತೆ. ಸೊ ದಯವಿಟ್ಟು ಇದನ್ನ ಅವಾಯ್ಡ್ ಮಾಡಿ. ಇಲ್ಲ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಮ ಪ್ಲಂಬರ್ ಇರ್ತಾನಲ್ವಾ, ಸೊ ಒಂದು 10 ಬೆಂಡ್ಗಳು ಬೇಕು, ಓಕೆ, ಅವನೇನು ಹೇಳ್ತಾನೆ ಒಂದು 15 ಬೆಂಡ್ ಇರಲಿ, ಸೊ ನೆಕ್ಸ್ಟ್ ಏನಕ್ಕಾದ್ರೂ ಬೇಕಾಗುತ್ತೆ. ದಯವಿಟ್ಟು ಇದನ್ನ ಅವಾಯ್ಡ್ ಮಾಡಿ ಸ್ನೇಹಿತರೆ. ಯಾಕಂತಂದ್ರೆ ಅವ್ರು ಹೇಳ್ತಾರೆ ಸೊ ಇದಿರ್ಲಿ, ಬೇಕಾದ್ರೆ ಆಮೇಲೆ ರಿಟರ್ನ್ ಕೊಟ್ಬಿಟ್ಟು ಬೇರೆ ಏನ ತಗೊಂಬನ್ನಿ. ಆಗದೇ ಇಲ್ಲ, ನೀವು ಒಂದು ರಿಟರ್ನ್ ಕೊಡೋದೇ ಇಲ್ಲ, ಅಲ್ಲಿ ಬಿದ್ಬಿಟ್ಟು ಹಾಳಾಗುತ್ತೆ. ಡೆಫಿನೆಟ್ಲಿ ಇದರಿಂದ ₹1,000 ಸ್ನೇಹಿತರೆ ತುಂಬಾ ಖರ್ಚಾಗುತ್ತೆ, ವ್ಯರ್ಥವಾಗುತ್ತೆ. ನಾನು ಮುಂಚೆನೇ ಹೇಳಿದ ಪೋಲ್ ಆಗೋದು, ಸೊ ಈ ರೀತಿ ಪೋಲ್ ಆಗುತ್ತೆ. ದಯವಿಟ್ಟು ಎಷ್ಟು ಬೇಕೋ ಅದಕ್ಕಿಂತ
10% ಜಾಸ್ತಿ ತರಿಸಿ. 10 ಬೆಂಡ್ ಬದಲು 11 ಅಥವಾ 12 ಬೆಂಡ್ ತರಿಸಿ ಬಿಟ್ರೆ 15 ತರ್ಸಕ್ ಹೋಗ್ಬಿಡಿ. 25 ಮೀಟರ್ ವೈರ್ ಬೇಕು ಅಂತಂದ್ರೆ ಅವ್ನು 30 ಹೇಳಿದ್ರೆ 26 27 ಮೀಟರ್ ಸಾಕು. ಬೇಕಾದ್ರೆ ತಂದ್ಕೊಬಹುದು, ಅಲ್ಲೇ ಹತ್ರದಲ್ಲಿ ಅಂಗಡಿ ಇರುತ್ತೆ. ಅದ್ ಬಿಟ್ಬಿಟ್ಟು ತುಂಬಾ ಜಾಸ್ತಿ ತಂದ್ಬಿಟ್ಟು ವ್ಯರ್ಥ ಮಾಡೋಕೆ ಹೋಗ್ಬಿಡಿ ಸ್ನೇಹಿತರೆ. ನಾನು ಹೇಳಿಲ್ವಾ, ಲೇಬರ್ ಕಾಂಟ್ರಾಕ್ಟ್ ಇರ್ಬೋದು, ಈ ಕನ್ಸಿಲ್ಡ್ ಬೀಮ್ ಇರ್ಬೋದು, ಈ ಸಂಪಿನ ಇದು, ಸೊ ಇವುಗಳಿಂದ ಡೆಫಿನೆಟ್ಲಿ ನೀವು ಕರೆಕ್ಟ್ ಆಗಿ ನಾನು ಹೇಳಿದಾಗೆ ಮೆಜರ್ಮೆಂಟ್ ಥ್ರೂ ಮಾಡಿದ್ರೆ ಲಕ್ಷಾಂತರ ರೂಪಾಯಿ ಉಳಿತಾಯ ಆಗುತ್ತೆ ಸ್ನೇಹಿತರೆ. ದಯವಿಟ್ಟು ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ, ಇಂಪ್ಲಿಮೆಂಟ್ ಮಾಡಿ, ಹಣದ ಉಳಿತಾಯವನ್ನು ಮಾಡಿ ಸ್ನೇಹಿತರೆ. ಸೊ ಈ ರೀತಿ ಇನ್ನೂ ಡೆಫಿನೆಟ್ಲಿ ತುಂಬಾನೇ ನನ್ನ ಹತ್ರ ಟಿಪ್ಸ್ಗಳಿದೆ. ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ, ನೆಕ್ಸ್ಟ್ ಇನ್ನ ಪಾರ್ಟ್ ಮಾಡೋಕೆ ಡೆಫಿನೆಟ್ಲಿ ಮಾಡ್ತೀನಿ ಸ್ನೇಹಿತರೆ. ಹಾಗೆ ಇಂಥ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ನಿಮ್ಗೆ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ, ಏನೇ ಆದ್ರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಯಾಕಂದ್ರೆ ಕನ್ನಡಿಗರನ್ನ ಬೆಳೆಸಬೇಕು. ನಮಸ್ಕಾರ.